ನಮಸ್ಕಾರ. ನನ್ಗೆ ತುಂಬಾ ಜನ ಹೆಣ್ಮಕ್ಳು ಬಂದು ಕೇಳ್ತಾ ಇರ್ತಾರೆ, ಮೇಡಮ್ ಏನೇನೋ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತಾ ಇರ್ತೀರಾ, ಮದ್ವೆ ಆಗಿ ಸುಮಾರು ವರ್ಷ ಆಯ್ತು, ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಂಡಿದೀವಿ, ಆದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದೀವಿ, ತುಂಬಾನೇ ಕಷ್ಟ ಆಗ್ತಾ ಇದೆ, ಹೇಗೆ ಪ್ರೆಗ್ನೆನ್ಸಿಯನ್ನ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಆ ಪೇರೆಂಟ್ ಆಗ್ಬೇಕು ಅನ್ನೋ ಫೀಲಿಂಗೇ ತುಂಬಾ ಅದ್ಭುತವಾದದ್ದು. ಅಂಥದ್ರಲ್ಲಿ ಇದನ್ನ ಮ್ಯಾನಿಫೆಸ್ಟ್ ಮಾಡೋದು ಕೂಡ ತುಂಬಾ ಸುಲಭ. ಮೊದಲನೇದಾಗಿ ಈ ಪ್ರೆಗ್ನೆನ್ಸಿ ಅನ್ನೋದು ಹೇಗಪ್ಪ ಆಗತ್ತೆ ಒಂದು ಸೋಲ್ ರೆಲ್ಮ್ ಅಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಂದು ಆತ್ಮವು ಕೂಡ ನಮ್ಮನ್ನ ಚೂಸ್ ಮಾಡುತ್ತೆ. ನಾವೆಷ್ಟೇ ನಮ್ಗೆ ನಂಗೆ ಈ ತರ ಮಗುಬೇಕು, ಹಂಗ್ ಮಗುಬೇಕು, ಈಗ್ಲೇ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹುಟ್ಟು ಸಾವು ಎರಡು ಕೂಡ ಭಗವಂತನ ಕೈಯಲ್ಲಿರುತ್ತೆ. ಆತ ಕಂಡ್ಬಿಟ್ರೆ ಒಂದು ಕ್ಷಣ ಮಾತ್ರ. ಆದ್ರೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಹತ್ರ ಎಂಥದೇ ಫಲವತ್ತಾದ ಬೀಜ ಇರಲಿ, ಮರಳೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಬೀಜದಲ್ಲಿ ಎಂಥದೇ ಶಕ್ತಿ ಇರ್ಲಿ ಕೂಡ ಅದು ಅಲ್ಲಿ ಫಲ ಹೊರಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಫಸ್ಟ್ ನಮ್ಮ ಆರೋಗ್ಯವನ್ನ ನಾವು ತುಂಬಾ ಅಚ್ಚುಕಟ್ಟಾಗಿಟ್ಕೋಬೇಕು. ಎಷ್ಟೋ ಸತಿ ನನಗೊಂದು ಮಗು ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ನನ್ನ ಡಯಟ್ ನಾನು ಫಾಲೋ ಮಾಡ್ತಾ ಇರಲ್ಲ, ಲೇಟ್ ನೈಟ್ ಅನ್ನ ಮಲ್ಗದಾಗಿರ್ಬೋದು, ಎಂಡ್ಲೆಸ್ ಸ್ಕ್ರೋಲಿಂಗ್ ಮಾಡೋದು, ಇದೆಲ್ಲವನ್ನು ನಾವು ಮಾಡ್ತಾ ಇರ್ತೀವಿ. ನೋಡಿ, ಒಂದು ಸೋಲ್ ನಮ್ಮನ್ನ ಚೂಸ್ ಮಾಡ್ಬೇಕಾದ್ರೆ ನಾವು ತುಂಬಾ ಹೈ ವೈಬ್ರೇಷನ್ ಥಾಟ್ಸ್ ಅಲ್ಲಿ ಇರಬೇಕು. ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಅತಿ ಪರಿಶುದ್ಧವಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸೋಲ್ ನಮ್ಮನ್ನ ಚೂಸ್ ಮಾಡ್ತಾ ಹೋಗತ್ತೆ. ಯಾವಾಗ ನೋಡಿ ನೀವ್ ಏನಾಗಿರ್ತೀರೋ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಯಾವಾಗ್ಲೂ ಐ ವಾಂಟ್ ದಿಸ್ ಅಂದಾಗ ಏನು ವಾಂಟ್ ಅನ್ನೋದೇನಂತ ತೋರ್ಸತ್ತೆ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಎನರ್ಜಿ. ಯಾವಾಗ ಅದು ನನ್ನಲ್ಲಿ ಇಲ್ಲ ಅಂತ ಹೇಳ್ತೇವೋ, ನಾನು ಅದನ್ನ ಇಲ್ಲ ಅಂತ ಹೇಳ್ಕೊತಾ ಇರ್ತೀನೋ, ಅದನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಷ್ಟೋ ಸತಿ ನೋಡಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ, ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಅಲ್ವಾ? ಇದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ಗೆ. ಹಾಗಾಗಿ ನೀವು ಮೊದಲು ಏನಾಗಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಹೆಲ್ತ್ ಅನ್ನ ಮೆಂಟಲಿ ಫಿಸಿಕಲಿ ಎರಡೂ ಕೂಡ ಸ್ಟೆಬಿಲಿಟಿಯಲ್ಲಿ ಇಟ್ಕೊಳ್ಳಿ. ನಂತರ ಏನಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ಒಂದು 15 to 20 minutes ಪ್ರಾಣಾಯಾಮ ಮಾಡೋದು ಅಥವಾ ಅನುಲೋಮ ವಿಲೋಮ ಮಾಡೋದು, ಸೈಲೆನ್ಸ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲಿನ ಹಸಲ್ ಬಸಲನ್ನು ನೋಡ್ತಾ ಇರೋದಾಗಿರ್ಬೋದು ಅಥವಾ ಏನೋ ಒಂದು ಸುದ್ದಿಗಳನ್ನ ಕೇಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ನಮಗೆ ಆಂಗ್ಸೈಟಿ ಹೆಚ್ಚು ಮಾಡ್ತಾ ಹೋಗುತ್ತೆ, ನಮ್ಮ ಪ್ರೊಲ್ಯಾಕ್ಟಿನ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ನಾವು ಎಷ್ಟು ಕಾಮ್ ಆಗಿರ್ತೀವಿ, ಕಂಪೋಸ್ಡ್ ಆಗಿರ್ತೀವಿ, ನಮ್ಮ ಬಾಡಿ ಈಸಲ್ಲಿರುತ್ತೆ. ಯಾವಾಗಲೂ ಇಂಥದ್ದು ಸುದ್ದಿ ನೋಡೋದು, ಎಂಡ್ಲೆಸ್ ಸ್ಕ್ರೋಲಿಂಗ್ ಮಾಡೋದ್ರಿಂದ ಕೂಡ ಗೊತ್ತಿಲ್ಲದೆ ಹಾಗೆ ನಾವು ಸ್ಟ್ರೆಸ್ ಅನ್ನ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತೀವಿ. ಹೀಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಾಡಿಯನ್ನ ಈಸಾಗಿರ್ಲಿಕ್ಕೆ ಶುರು ಮಾಡಿ ಯೋಗ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ವೈಬ್ರೇಷನ್ ಅನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ನಂತರ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ನಿಮ್ಗೆ ಏನನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ, ಪ್ರೆಗ್ನೆನ್ಸಿಯನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಔಟ್ಕಮ್ ಏನು? ಒಂದು ಮಗು. ಸೊ ಒಂದು ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ನ ಒಂದು ಮಗು ಫೋಟೋ ಹಾಕ್ಲಿಕ್ಕೆ ಶುರು ಮಾಡಿ. ಅಫರ್ಮೇಷನ್ಸ್ ಗಳನ್ನ ಹೇಳ್ಕೊತಾ ಹೋಗಿ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ಐ ಆಮ್ ವೆಲ್ಕಮಿಂಗ್ ಅ ಹೆಲ್ದಿ ಬೇಬಿ. ನಗುವಿನ ಸದ್ದಾಗಿರಬಹುದು, ಇದೆಲ್ಲವನ್ನು ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ತಕ್ಷಣ ನೀವು ಯಾವಾಗಲೂ ಹೇಳ್ಕೊತಾ ಹೋಗಿ, ಐ ಆಮ್ ಮೆಂಟಲಿ ಫಿಸಿಕಲಿ ಫಿಟ್, ಐ ಆಮ್ ವೆಲ್ಕಮಿಂಗ್ ಅ ಹೆಲ್ದಿ ಹ್ಯಾಪಿ ಚೈಲ್ಡ್ ಇನ್ ಮೈ ಲೈಫ್, ಮೀ ಅಂಡ್ ಮೈ ಹಸ್ಬೆಂಡ್ ಆರ್ ವೆರಿ ಹ್ಯಾಪಿ ಇನ್ ಅವರ್ ಲೈಫ್ ಅಂತ. ಹೀಗೆ ಯಾವಾಗ ಎಲ್ಲವೂ ಪಾಸಿಟಿವ್ ಅಫರ್ಮೇಷನ್ ಅನ್ನು ಹೇಳ್ಕೊಡ್ತಾ ಹೋಗ್ತಿರೋ, ನಿಮ್ಮ ಸುಪ್ತ ಮನಸ್ಸಿಗೆ ಗೊತ್ತಾಗಲ್ಲ. ನೋಡಿ, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಮಲಗಕ್ಕಿಂತ ಮುಂಚೆ ನಿಮ್ಮ ಮಧ್ಯದಲ್ಲಿ ನಿಮ್ಮ ಮತ್ತೆ ನಿಮ್ಮ ಪತಿಯ ಮಧ್ಯದಲ್ಲಿ ಒಂದು ಮಗು ಮಲಗಿರೋ ಹಾಗೆ, ನಗ್ತಾ ಇರೋ ಹಾಗೆ, ಎಲ್ಲವನ್ನು ಮಗುವಿನ ಸ್ಮೆಲ್ ಎಲ್ಲವನ್ನು ಫೀಲ್ ಮಾಡ್ಲಿಕ್ಕೆ ಶುರು ಮಾಡಿ. ಪ್ರೆಗ್ನೆನ್ಸಿಯನ್ನ ಫೀಲ್ ಮಾಡ್ಬೇಕಂತ ಹೇಳಿದ್ರೆ ಬರೀ ಪ್ರೆಗ್ನೆನ್ಸಿಯನ್ನ ಮಾತ್ರ ಮ್ಯಾನಿಫೆಸ್ಟ್ ಮಾಡೋದಲ್ಲ, ಔಟ್ಕಮ್ ಏನು ಮಗು, ಆ ಮಗುವಿನ ನಗು ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ಮತ್ತೆ ಜರ್ನಲಿಂಗ್ ಬರೀತಾ ಹೋಗಿ. ಅಂತ ಹೇಳಿದ್ರೆ ಐ ವಾಂಟ್ ಅಂತ ಬರೆಯಕ್ಕೆ ಹೋಗ್ಬೇಡಿ, ಐ ಆಮ್ ಹ್ಯಾವಿಂಗ್ ಅ ಹ್ಯಾಪಿ ಹೆಲ್ದಿ ಬೇಬಿ, ಮೈ ಬೇಬಿ ಈಸ್ ಹ್ಯಾಪಿ, ಎಲ್ಲವನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತಾ ಹೋಗಿ. ಒಂದು ವೈಟ್ ಪೇಪರ್ ತಗೊಂಡು ರೆಡ್ ಪೆನ್ ಅಲ್ಲಿ ಬರೀರಿ. ಯಾಕೆ ರೆಡ್ ಪೆನ್ ಅಂತ ಹೇಳಿದ್ರೆ, ನೋಡಿ, ಇವಾಗ ಸಿಗ್ನಲ್ ಅಲ್ಲೂ ಕೂಡ ಅಥವಾ ನಾವೆಲ್ಲೋ ಒಂದ್ ಕಡೆ ರೆಡ್ ಬಟ್ಟೆ ಹಾಕಿದ್ರೆ ನಮ್ಗೆ ಅಟೆನ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆ ರೆಡ್ಡಿಗೆ ಮ್ಯಾನಿಫೆಸ್ಟೇಷನ್ ಪವರ್ ಇದೆ. ಸೊ ಎಲ್ಲವನ್ನು ಬರೀತಾ ಹೋಗ್ತಾ ಹೋಗಿ. ಮತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರಿ.
ಹಿಂಗಂತ ಹೇಳಿದ್ರೆ ಈ ಪ್ರೋಸೆಸ್ಸು ತುಂಬ ಕಷ್ಟ ಇರುತ್ತೆ. ಯಾವಾಗಲೂ ಏನೋ ಒಂದು ಟೆಸ್ಟ್ ಮಾಡಿಸ್ತೀವಿ ಅಥವಾ ಯಾರಿಗೋ ಒಂದು ಮಗು ಇರೋದನ್ನು ನೋಡ್ತೀವಿ, ನಮ್ಗೆ ಯಾಕೆ ಹಿಂಗಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೊತಾ ಹೋಗ್ತೀವಿ. ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಂತೋಷ ಪಡ್ತಾ ಹೋಗಿ. ನಿಮ್ಮ ಮಗು ಒಂದು ಹ್ಯಾಪಿ ಪೇರೆಂಟನ್ನು ಚೂಸ್ ಮಾಡುತ್ತೆ ಅಲ್ವಾ? ಹಾಗಾಗಿ ಈಗಲಿಂದನೇ ನಾವು ಖುಷಿಯಾಗಿರೋದನ್ನ ಶುರು ಮಾಡೋಣ. ಯಾವ ಚಿಕ್ಕ ವಿಷಯಕ್ಕೆ ನಿಮಗೆ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಆಗಿ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿ. ಒಂದು ಮಗುವಿನ ರೀತಿ ಪ್ರತಿ ಒಂದು ವಿಷಯಕ್ಕೂ ಸಂತೋಷವನ್ನು ಪಡ್ತಾ ಹೋಗಿ. ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಎಲ್ಲವನ್ನು ಬರಿತಾ ಹೋಗಿ. ಹೀಗೆ ಮಾಡ್ತಾ ಮಾಡ್ತಾ ಎಷ್ಟೋ ಜನಕ್ಕೆ ಈ ಮ್ಯಾನಿಫೆಸ್ಟೇಷನ್ ಅನ್ನ ಹೇಳ್ಕೊಟ್ಟು ಅವರಿಗೆ ಮಕ್ಕಳಾಗಿದೆ. ಸೊ ಹಾಗಾಗಿ ನೀವು ಇದನ್ನ ಟ್ರೈ ಮಾಡ್ತಾ ಹೋಗಿ. ಮುಖ್ಯವಾಗಿ ಮೆಂಟಲಿ ಫಿಸಿಕಲಿ ಎರಡು ಫಿಟ್ ಆಗಿರಬೇಕು. ನಿಮ್ಮ ದೇಹವನ್ನ ನೋಡ್ಕೊಳ್ಳಿ, ನಿಮ್ಮ ಮೆಂಟಾಲಿಟಿಯನ್ನ ನೋಡ್ಕೊಳ್ಳಿ, ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ನೋಡ್ಕೊತಾ ಹೋಗಿ. ಇದೆಲ್ಲವೂ ಕೂಡ ನಿಮ್ಮ ಮಗು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.